ಅದಾದಮೇಲೆ ಎಲ್ಲರೂ ನಮ್ಮ ಏನೊಂದು ನೋವನ್ನಿತ್ತು ಅದು ನುಂಗ್ಕೊಂಡ್ವಿ. ನಾವು ಒಂದು ಕೇಳೋದಿಷ್ಟೇ, ಬೆಳಗಾವಿಯಲ್ಲಿ ನಾವು ಯಾರನ್ನ MP ಮಾಡಿ ಕಳಿಸ್ತೀವೋ ಅವ್ರು ಹೋಗಿ ಕೈ ಬಲಪಡಿಸುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು. ಈ ದೇಶದ ರಕ್ಷಣೆಗೆ ಬೇಕಾಗಿರೋದು ನರೇಂದ್ರ ಮೋದಿ ಹೊರತು ರಾಹುಲ್ ಗಾಂಧಿ ಅಲ್ಲ. ನಾವು ಇಲ್ಲ ಹಾಕುವಂಥ ಓಟು ನರೇಂದ್ರ ಮೋದಿ ಅವ್ರಿಗೆ ಹೋಗುತ್ತೆ ಅನ್ನೋದಾದರೆ ನಾವು ನಮ್ಮ ನೋವನ್ನು ನುಂಗಿಕೊಳ್ಳಿಕ್ಕೆ, ನಮ್ಮ ಒಂದು ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋದನ್ನು ಬೆಳಗಾವಿ ಜನ ತೋರಿಸಿದ್ದಾರೆ. ನಾವು ಮೋದಿ ಅವರಿಗೆ BJP ಒಂದು ಮಾತನ್ನು ಹೇಳ್ತಾ ಇತ್ತು, ಕಾಂಗ್ರೆಸ್ ಮುಕ್ತ ಭಾರತ ಅಂತೇಳಿ. ಈ ಬಾರಿ ಇಡೀ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸ್ವಾತಂತ್ರ್ಯೋತ್ತರ ನಂತರ ಅತಿ ಕಡಿಮೆ 300 ಸೀಟುಗಳಲ್ಲಿ ಯಾವುದಾದ್ರೂ ಪಾರ್ಟಿ, ರಾಷ್ಟ್ರೀಯ ಪಾರ್ಟಿ ಇದ್ದರೆ ಸ್ಪರ್ಧೆ ಮಾಡಿದರೆ ಅತಿ ಕಡಿಮೆ ಸೀಟಲ್ಲಿ ಸ್ಪರ್ಧೆ ಮಾಡಿರೋದು ವೆರಿ ಟೈಮ್ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್. ಇದು ಕಾಂಗ್ರೆಸ್ ಮುಕ್ತ ಭಾರತ ಆಯ್ತಲ್ಲ, ನೀವೇ ಮಾಡ್ಕೊಂಡ್ರಲ್ಲ. ಸಾಧ್ಯ ಇಲ್ಲ. 53 ಸೀಟು ಸಾಧ್ಯ 53 ಸೀಟು. ಅದರಲ್ಲಿ ನಮ್ಮ ಇಂಡಿಯಾ ಗಠಬಂಧನಲ್ಲಿ ನಾವು ಈ ರಾಷ್ಟ್ರ ಉಳಿಯೋದಕ್ಕಾಗಿ, ರಾಷ್ಟ್ರದ ಪ್ರಜೆಗಾಗಿ, ಕಡೋ ಬಡವರಿಗಾಗಿ, ರೈತರಿಗಾಗಿ ಈ ಜಾತ್ಯತೀತವಾದ ರಾಷ್ಟ್ರದಲ್ಲಿ ನಮಗೆ ಮಾಡಬೇಕಾಗಿರೋದು ಏನಂದರೆ, ಇಂಡಿಯಾ ಗಠಬಂಧನಲ್ಲಿ ಸಣ್ಣ ಪುಟ್ಟ ಎಲ್ಲ ಪಕ್ಷಗಳನ್ನು ಸೇರಿ ನಮ್ಮ ದೇಶದ ಉದ್ಧಾರಕ್ಕಾಗಿ ನಾವೆಲ್ಲ ಕೂಡ್ಕೊಂಡಿದ್ದೀವಿ. ವಿನ ದೇಶನ ಒಡೆದು ಹಾಕೋಕ್ಕಲ್ಲ. ಇವರು ಒಂದು ಹಿಂದುತ್ವ ಆಡಳಿತ ಮೇಲೆ ಇವತ್ತು ಜಾತಿಗಳಲ್ಲಿ ಗಲಭೆಗಳನ್ನು ಹಚ್ಚಿಸಿ ಇವರು ಬರಬೇಕಾದಂಥ ಇದು 400 ಪಾರ್ ಹೇಳ್ತಾ ಇದ್ದಾರಲ್ಲ, ಇವ್ರ ಕನಸಾಗ್ತದೆ. ಇವ್ರ ಕನಸನ್ನು ಭಗ್ನ ಆಗುತ್ತೆ. 150-60 ಮೇಲೆ ಇವರು ದಾಟಲ್ಲ ಅನ್ನೋಂಥದ್ದು ಇದಿದೆ. ಓಕೆ, ಇಂಡಿಯಾ ಮೈತ್ರಿಕೂಟ ಅಂತ ನೀವು ಹೇಳ್ತೀರಿ. ಅಲ್ಲಿ TMC ನಾಯಕಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಮುಂದಿನ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಹೇಳಿದಾಗ ನಿಮ್ಮ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಿಟ್ಬಿಡಿ, ಇಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ ಆದರೆ ಒಳ್ಳೇದಪ್ಪ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಒಂದು ಮಾತು ಹೇಳಿಲ್ಲ. ನಿಮ್ಮ ನಾಯಕರೇ ನಿಮಗೆ ಬೇಡ, ನೀವು ಯಾವ ಇಂಡಿ ಮೈತ್ರಿಕೂಟವನ್ನು ಒಗ್ಗೂಡಿಸ್ತೀರಿ? ಮುಖ್ಯವಾಗಿರೋದು ಗೆಲ್ಲಿಸಬೇಕಾಗಿರೋದು ಈಗ ನಮ್ಮ ಅಭ್ಯರ್ಥಿಗಳಲ್ಲಿ ಯಾರು ಇಂಡಿಯಾ ಗಠಬಂಧನಲ್ಲಿ ನಿಂತಿದ್ದಾರೆ ಅವ್ರಿಗೆಲ್ಲರೂ ಗೆಲ್ಲಿಸಿ ಆಮೇಲೆ ಮುಂದಿನ ನಿರ್ಧಾರ ಅದರ ಬಗ್ಗೆ. ನಿತೀಶ್ ಕುಮಾರ್ ಯಾಕೆ ಬಿಟ್ಟು ಹೋದ್ರು? ಮತ್ತೆ ಇಂಡಿಯಾ ಮೈತ್ರಿಕೂಟ ಅಂತ ಹೇಳಿದ್ದು ನಿತೀಶ್ ಕುಮಾರ್ ಅನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. BJP ಅವರು IT ED ಇಂಥದನ್ನೆಲ್ಲ ಕೊಟ್ಟು ನೋಟಿಸ್ ಅನ್ನ ಕಳಿಸಿ ಎಲ್ಲರಿಗೂ ಭಯ ಪಡಿಸಿ, ಇವನ್ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಈ ಪಕ್ಷವನ್ನ ಬಿಟ್ಟು ಹೋಗಬೇಕಾದ್ರೆ ಕಾಂಗ್ರೆಸ್ ಅನ್ನ ಅವ್ರಿಗೂ ಭಯ ಪಡಿಸಿ ತಗೊಂಡಿದ್ದಾರೆ. ಇವತ್ತು ಹೇಳಿದಂತಹ ಕಾರ್ಯಗಳಂದ್ರೆ ಇಲ್ಲಿ ಕೇಳಿ, ಇವತ್ತು ಇಡೀ ರಾಷ್ಟ್ರದಲ್ಲಿ ED IT ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನಾ ಹೊಡೆದ್ರು, NCP ನ ಹೊಡೆದ್ರು, ಇವ್ರಿಗೆಲ್ಲ ಭಯ ಪಡಿಸಿದ್ಯಾವ? IT ED ಸ್ಥಾಪನೆ ಮಾಡಿದ್ಯಾರು? ನರೇಂದ್ರ ಮೋದಿನ. IT ED ಯಾರು ಸ್ಥಾಪನೆ ಮಾಡಿದ್ದು? ಯಾವ ಕಾಲದಲ್ಲಿ ಸ್ಥಾಪನೆ ಆಯ್ತು? ಅದನ್ನ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ. IT ED ಅದರ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಗೆ ಯಾಕೆ ಭಯ? ನೀವು ತಪ್ಪಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಭಯ? ಮೋದಿ ಅವರು ಮಾಡ್ತಕ್ಕಂಥದ್ದು ಇವತ್ತು ಬಂದು 100 ದಿನಗಳಲ್ಲಿ ಇಡೀ ಇದ್ದಂತಹ ವಿದೇಶದಲ್ಲಿ ದುಡ್ಡನ್ನು ತಗೊಂಡ್ ಬರ್ತೀವಿಲ್ಲ ಭ್ರಷ್ಟಾಚಾರಿಗಳಿಗೆ ನಾವು ಜೈಲ್ನ ಕಳಿಸ್ತೇವೆ ಅಂತ ಹೇಳಿದ್ರು. ಇವತ್ತಿನವರೆಗೂ ಅವರ ಪಕ್ಷದಲ್ಲಿ ಇದ್ದಂತಹ ಭ್ರಷ್ಟಾಚಾರಿಗಳು ಇವತ್ತಿನವರೆಗೂ ಯಾರು ಜೈಲ್ಗೆ ಹೋಗಿಲ್ಲ. ಆದ್ರೆ ಹೋಗ್ತಾ ಇರೋದು ಯಾರು? ಈಗ ವಿರೋಧಿ ಯಾರು ಮಾಡ್ತಾರಲ್ಲ ಅವ್ರಿಗೆ ED IT ನೋಟಿಸ್ ಅನ್ನ ಕೊಟ್ಟು ಜೈಲ್ ಹೋಗ್ತಾ ಇಲ್ಲ, BJP ಪಕ್ಷಕ್ಕೆ ಹೋಗ್ತಾ ಇದಾರೆ ಎಲ್ಲ ಭ್ರಷ್ಟಾಚಾರಿಗಳು. BJPಗೂ ಹೋಗಿ ಆ ಪಕ್ಷವನ್ನ ಹಿಂದಿನ ಮಾರ್ಗದಿಂದ ನಮ್ಮ ಕರ್ನಾಟಕದಲ್ಲಿ 2 ಬಾರಿ ಪಕ್ಷಗಳನ್ನ ಹೊಡೆದು ಹೋದ ಸರ್ತಿ ಕಾಂಗ್ರೆಸ್ 17 ಶಾಸಕರನ್ನ ತಗೊಳ್ಬೇಕಾದ್ರೆ ಕಾರಣ ED ID ದುರುಪಯೋಗ ಪಡಿಸ್ಕೊಂಡು ತಗೊಂಡ್ರು. ಅದಕ್ಕಾಗಿ ಅಂತ ದುರುಪಯೋಗ ಪಡ್ಕೊಂಡು ಅವ್ರ ಹಿತ್ತಲವಾಗ್ಲಿಂದ ಮಾಡ್ತಾ ಇದ್ದಾರೆ ಜನಪರ. ಓಕೆ, ಮತ್ತೊಮ್ಮೆ ನಾನು BJP ಬಳಿ ಬರ್ತಾ ಇದ್ದೀನಿ. ಜನ ಕೇಳಬೇಕು, ಬರ ಪರಿಹಾರದ 18,712 ಕೋಟಿ ಇದನ್ನ ಅಮಿತ್ ಶಾ ಹೇಳಿದ್ರು 3 ತಿಂಗಳು ಲೇಟ್ ಆಗಿ ಕೊಟ್ರಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಫ್ರೀ ಗ್ಯಾರಂಟಿಯಿಂದಾಗಿ ದುಡ್ಡಿಲ್ಲ. ಕೃಷ್ಣ ಬೈರೇಗೌಡರು ಹೇಳಿದ್ರು ಓಪನ್ ಚಾಲೆಂಜ್ ಆಗಿ ಬರ್ತೀನಿ ಅಂತ ಹೇಳಿ. ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ 3,400 ಕೋಟಿ ತರಬೇಕಾಯ್ತು. ಈಗಲೂ ಹೇಳಿ, ನಮಗೆ ಬರಬೇಕಾದಂಥ ಪರಿಹಾರದ ದುಡ್ಡಲ್ಲಿ ನಾವು ರಾಜಕೀಯ ಮಾಡಬೇಕಾ? BJP ರಾಜಕೀಯ ಮಾಡ್ತಾ ಸಿದ್ದರಾಮಯ್ಯನವರು ಆರೋಪವನ್ನು ಮಾಡ್ತಾರೆ. ನಿಮ್ಮ ಉತ್ತರ ಬೇಕು ನನಗೆ. ಯಾವ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಟ್ಯಾಕ್ಸಿನ್ ಏಡ್ ಗ್ರಾಂಟ್ ಇರ್ಬೋದು
ಅಥವಾ ಟ್ಯಾಕ್ಸ್ ರೆವಲ್ಯೂಷನ್ ಇರ್ಬೋದು, ಅದರಲ್ಲಿ ರಾಜ್ಯ ಸರ್ಕಾರ ವಾಪಸ್ ಕೊಡುವಂಥದ್ದಿದೆ. ಇಲ್ಲಿಯವರೆಗೂ ನಾನೊಂದು ಲೆಕ್ಕ